900 ವರ್ಷಗಳಾದ ನಂತರದಲ್ಲಿ ಯಾವ ತಾಯಿಗೋಸ್ಕರವಾಗಿ ಆ ತಾಯಿಗೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಬಸವಣ್ಣ ಈ ನೆಲವನ್ನು ಬಿಟ್ಟು ಕೂಡು ತಂದುಕೊಂಡಿದ್ರು. ಇವತ್ತು ಅದೇ ನೆಲದಲ್ಲಿ 900 ವರ್ಷಗಳ ನಂತರದಲ್ಲಿ ಪುರುಷರಿಗಿಂತಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ತಾಯಿಯೊಂದಿಗೆ ಸೇರಿಬಿಟ್ಟು ಬಸವಣ್ಣ ನಮ್ಮ ನಿಜವಾದ ಪೂರ್ವಜರಲ್ಲಿ ಇವತ್ತು ಹೆಸರು ಸಹ ಈ ಬಸವ ಸಂಸ್ಕೃತಿ ಅಭಿಯಾನದ ಆರಂಭೋತ್ಸವಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿ ತೋರಿಸೋದ್ರ ಮೂಲಕವಾಗಿ ಈ ಜಗತ್ತಿನ ಮೊದಲ ಸ್ತ್ರೀ ಪುರಧಾರಕ ಬಸವಣ್ಣನನ್ನು ಸಾಬೀತುಪಡಿಸಿರ್ತಕ್ಕಂಥ ಅಪರೂಪದ ಗಳಿಗೆ ಈ ಆರಂಭೋತ್ಸವ ಗಳಿಗೆ ಎನ್ನುವಂಥ ಮಾತಿನಿಗೆ ಚೇತನೆ. ಇನ್ನು ಎರಡನೇದು ಅಪ್ಪರು ನಮ್ಮ ಮಾದಾರಚನೆ ಅಂತ ತತ್ವವನ್ನು ಆಗಲೇ ಹೇಳುತ್ತೇವೆ. ಆದರೆ 900 ವರ್ಷಗಳ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದೇ ಮಾದಾರಚನೆ ಪರಂಪರೆಗೆ ಎಲ್ಲ ಸಮುದಾಯದ ಪೂಜ್ಯಗಳನ್ನು ಒಂದೇ ವೇದಿಕೆಯಲ್ಲಿ ಕೂಡಿಸುವುದರ ಮೂಲಕವಾಗಿ ಅವರಿಗೆ ಅಗ್ರಸ್ಥಾನ ಕೊಡುವ ಮೂಲಕವಾಗಿ ಅವತ್ತು ಇದೇ ನೆಲದಲ್ಲಿ ಬಸವಣ್ಣವರು ದಲಿತರಿಗೋಸ್ಕರವಾಗಿ ಬಾಗೇವಾಡಿನ ಬಿಟ್ಟು ಕಲ್ಯಾಣಕ್ಕೆ ಹೋಗಿದ್ರು, ಕೂಡು ಸಂಕೋದಿದ್ರು. ಇವತ್ತೇ ಅದೇ ನೆಲದಲ್ಲಿ ಅದೇ ನಮ್ಮ ದಲಿತ ಪರಂಪರೆ ಸಮುದಾಯದವರನ್ನು ಕೂಡಿಸ್ಬಿಟ್ಟು ಇವನ ಆರವಲ್ಲ, ಇವರೆಲ್ಲ ನಮ್ಮ ಮನೆಯ ಮಗನೆನಿಸುವಂಥ ಅಪರೂಪವಾದಂಥ ಕಾರ್ಯಕ್ರಮ ಮೂಲಕವಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ಮತ್ತೊಂದು ಐತಿಹಾಸಿಕ ಬೆಳಕಿಗೆ ಸಾಕ್ಷಿ ಆಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ನವೀಕರಣ, ಶುದ್ಧೀಕರಣ, ಜಾಗತೀಕರಣ ಈ ಮಾತನ್ನ ಹಿರಣ್ಣ ರಾಜರು ಹೇಳಿದ ಮೇಲೆ ಮತ್ತೊಂದು ಮಾತನ್ನು ಏನೇನು ಕರ್ಬೋದು ಹೇಳಿದ್ರು. ಜಾತ್ಯತೀತವಾಗಿರ್ತಕ್ಕಂಥ ಪೀಠಾವಳಿ ಎನ್ನುವಂಥ ಕಾರ್ಯಕ್ರಮ ಅದನ್ನು ಬಸವಣ್ಣ ಮೊದಲ ಬಾರಿಗೆ ಅನುಭವ ಮಂಟಪದಲ್ಲಿ ಮಾಡಿದ್ರು. ಅವರೇ ಸ್ಥಾಪಿಸಿರ್ತಕ್ಕಂಥ ಶೂನ್ಯ ಪೀಠಕ್ಕೆ ಒಬ್ಬ ಅಲ್ಲಮರನ್ನ ಪೀಠಾವಳಿ ಮಾಡುವ ಮೂಲಕವಾಗಿ ಎಲ್ಲ ಸಮುದಾಯಗಳು ಸಾಮಾನ್ಯತೆಯನ್ನು ಕಾಣುವಂಥ ಕೆಲಸ ಮಾಡಿದ್ರು. 900 ವರ್ಷಗಳ ನಂತರದಲ್ಲಿ ಕಳೆದ 100 ವರ್ಷಗಳ ಇತ್ತೀಚೆಗೆ ಆ ಏನು ನಮ್ಮ ಪರಂಪರೆಯ ಮಠಪೀಠಗಳಿಗೆ ಆತ್ಮಿಕ ಆಧಾರದ ಮೇಲೆ, ಗುಣಧರ್ಮದ ಆಧಾರದ ಮೇಲೆ ಜಾತ್ಯತೀತ ಪೀಠಾವಳಿಯುವಂಥ ಪರಂಪರೆ ಅದು ಬಸವಣ್ಣನ ತಿಳಿಸ್ಕೊಟ್ಟಿದ್ದು. ಎಲ್ಲಿ ಅವ್ರ ಕಡೆ ಕಳ್ಕೊಂಡಿದ್ವಿ ಅಂತ ಕಳ್ಕೊಂಡಿದ್ದ ಕಾರಣಕ್ಕೋಸ್ಕರ ನಮ್ಮಲ್ಲಿ ಒಳಪಂಗಡಗಳು, ನಮ್ಮಲ್ಲಿ ಬೇರೆ ಬೇರೆ ಪರಂಪರೆಗಳು ಆಗ್ತಬಹುದು. ಮುಂದಿನ ದಿನಗಳಲ್ಲಿ ಆದಷ್ಟು ಮಟ್ಟಿಗಾಗಲೇ ನಮ್ಮ ಇಲ್ಕಲ್ಲ ಮಹಾಂತಪ್ಪಳವರು, ಗದಿಗಿನ ಜಗದ್ಗೌಡವರು ಅನೇಕ ಪ್ರಯೋಗವನ್ನು ಮಾಡಿ ಇತಿಹಾಸ ನಿರ್ಮಾಣ ಮಾಡಿದರು. ಮುಂದಿನ ದಿನಗಳಲ್ಲಿ ನಮ್ಮ ಹಾರೀಕದ ಬಸವ ಪರಂಪರೆಯ ಮಠಗಳು ಸಹ ಜಾತ್ಯತೀತವಾದಂಥ ಪೀಠಾವಳಿಯ ಮೂಲಕವಾಗಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು. ಆ ತಾಯಿ ಯಾರಪ್ಪಂದ್ರೆ ವಚನೆ ನಮ್ಮ ತಾಯಿ, ತಂದೆ ಯಾರಪ್ಪ ಬಸವಣ್ಣ ಎನ್ನುವಂಥ ತತ್ವಕ್ಕೆ ಸಾಕ್ಷಿಯಾಗುವಂಥ ಕೆಲಸವನ್ನ ಎರಡೂ ಕೂಡ್ಕೊಂಡು ಮಾಡಬೇಕಾಗಿದೆ. ಹಾಗಾಗಿ ಕಲಬುರ್ಗಿ ಅವರ ಆ ಒಂದು ನುಡಿಯನ್ನು ಸಹ ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಏನು ಶುರುವಾಗಿದೆ? ಬಸವಣ್ಣವ್ರನ್ನ ಪ್ರೀತಿ ಮಾಡೋದು, ಬಸವಣ್ಣವ್ರ ಫೋಟೋವನ್ನು ಪೂಜೆ ಮಾಡೋದು, ಬಸವಣ್ಣ ಹೆಸರಲ್ಲೇ ಕಾರ್ಯಕ್ರಮ ಮಾಡೋದು. ಎಲ್ಲೇ ಒಂದು ಕಡೆ ಆ ಬಸವಣ್ಣವರ ಪರಂಪರೆ ಸಮುದಾಯಗಳ ದ್ವೇಷನ ಕಾಣುವಂಥದ್ದು ಹೋಗಬೇಕಾಗಿದೆ. ಅಂಬೇಡ್ಕರ್ನ ಪ್ರೀತಿ ಮಾಡೋದು, ಅಂಬೇಡ್ಕರ್ ಮೂರ್ತಿಯನ್ನು ಸ್ಥಾಪನೆ ಮಾಡೋದು, ಅಂಬೇಡ್ಕರ್ ಸಮುದಾಯದ ಜನರನ್ನು ದ್ವೇಷ ಮಾಡುವಂಥದ್ದು ಹೋಗಬೇಕಾಗಿದೆ. ಇದು ಹೋಗಬೇಕು ಅಂತ ಕಲಬುರಗಿ ಮಾತಾಡ್ತಿದೆ. ಉತ್ತರದ ಅಂಬೇಡ್ಕರ್, ದಕ್ಷಿಣದ ಬಸವಣ್ಣ, ದಕ್ಷಿಣದ ಬಸವಣ್ಣ ಅಂತಂದರೆ ಉತ್ತರದ ಅಂಬೇಡ್ಕರ್. ಇವತ್ತು ಏನಾಗಿದೆಯಪ್ಪ ಅಂದರೆ ಬಸವಣ್ಣ ಪೂಜೆ ಮಾಡ್ತೀವಿ, ಬಸವಣ್ಣ ಪ್ರತಿಮೆ ಮಾಡ್ತೀವಿ, ಬಸವಣ್ಣ ಫೋಟೋ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಆ ಸಮುದಾಯದ ಜನ ಎಲ್ಲೇ ಒಂದು ಕಡೆ ಯಾವುದೇ ಕಾರಣ ತಪ್ಪು ಮಾಡಿರೋದು, ಯಾರೋ ಒಬ್ಬರು ತಪ್ಪು ಮಾಡಿದ ಕಾರಣಕ್ಕೆ, ಯಾರೋ ಮೈಸೂರು ಭಾಗದ ಮಾಡಿದ ತಪ್ಪಿಗೆ, ಮತ್ತೊಂದು ಗುಲ್ಬರ್ಗ ಮಾಡಿದ ತಪ್ಪಿಗೆ ಇಡೀ ಸಮುದಾಯಗಳನ್ನು ದೇಶದ ಕಾಣುವ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಹಿಂದೆ ಯಾರೋ ಮಾಡ್ತಕ್ಕಂಥ ತಪ್ಪಿಗೆ ಅಂಬೇಡ್ಕರ್ ಪರಂಪರೆ ಜನ ದೇಶದ ಕಾಣೋ ಪ್ರಯತ್ನ ಮಾಡಬಾರ್ದು. ಕಾರಣಕ್ಕೆ ನೀವು ಬಸವಣ್ಣ ನಿಜವಾಗ್ಲೂ ಪ್ರೀತಿ ಮಾಡ್ತೀರಿ, ನಿಜವಾಗ ಅವ್ರು ಗೌರವಿಸಬೇಕು ಅಂದರೆ ಆ ಸಮುದಾಯ ಜನರು ಪ್ರೀತಿನ ಕಾಣುವ ಪ್ರಯತ್ನ ಮಾಡಿದ್ರೆ ಮಾತ್ರ ನೀವು ನಿಜವಾದ ಬಸವ ಭಕ್ತಕ್ಕೆ ಸಾಧ್ಯ ಇದೆ. ಅಂಬೇಡ್ಕರ್ ತಪ್ಪನ್ನ ಸ್ಥಾಪನೆ ಮಾಡ್ತಾರೆ, ಅಂಬೇಡ್ಕರ್ ಪ್ರೀತಿ ಮಾಡ್ಬೇಕು ಅಂದರೆ ಆ ಸಮುದಾಯ ಜನರಿಗೆ ಸಮಾನತೆ ಕೊಟ್ಟಾಗ ಮಾತ್ರ ನಿಜವಾಗಿರ್ತಕ್ಕಂಥ ಅಂಬೇಡ್ಕರ್ ಆಗಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕೋಸ್ಕರ ನಮಗೆ ಅವಕಾಶವಾದತನಕ್ಕೆ ಒಳಪಟ್ಟು ಬಸವಣ್ಣವ್ರನ್ನ ಅಂಬೇಡ್ಕರ್ನ ಪ್ರೀತಿ ಮಾಡೋದು, ಬಸವಣ್ಣ ಅಂಬೇಡ್ಕರ್ನ ಗೌರವಿಸಿ ಆ ಸಮುದಾಯಗಳನ್ನು ದ್ವೇಷ ಕಾಣುವಂಥ ಪ್ರಯತ್ನ ಯಾವ ಕಾರಣ ಕರ್ನಾಟಕದಲ್ಲಿ ಆಗಬಾರದು ಅಂತ ಪ್ರಯತ್ನ ಆಗುವಂಥ ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಮಠಾಧೀಶರು ಒಕ್ಕೂಟದವರು ಅಂಥವೇ ಕಿವಿ ಹಿಂಡಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದೇ ನಮ್ಮ ಬಸವ ಸಂಸ್ಕೃತಿ ಅಭಿಯಾನದ ಮೂಲ ಉದ್ದೇಶ ಆಗಬೇಕಾಗಿದೆ. ಆ ಪ್ರಯತ್ನ ಸಾಗಬೇಕಾಗಿದೆ. ದಲಿತರ ಕೇರಿಗಳಲ್ಲಿ ಅನುಭವ ಮಂಟಪಗಳಾಗಿ, ಲಿಂಗಾಯತ ಕೇರಿಗಳಲ್ಲಿ ಅಂಬೇಡ್ಕರ್ ಭವನಗಳಾಗಿ ಈ ಮೂಲಕವಾಗಿ ಕಳೆದುಕೊಂಡಿರ್ತಕ್ಕಂಥ ಕೊಂಡಿಯನ್ನು ಬೆಸೆಯುವಂಥ ಕೆಲಸ ಮಾಡಲಿಕ್ಕೆ ಇವತ್ತೇನು ಸಾಮಾನ್ಯ ಶ್ರೀಗಳು ತೆಲುಗು ಒಳಗಡೆ ನಮ್ಮ ಅನೇಕ ಪೂಜ್ಯರ ಸಂವಿಧಾನದಲ್ಲಿ ಇವತ್ತೇನು ಹೊಸ ಆ ಸಾಂಸ್ಕೃತಿಕ ಅಭಿಯಾನ ಶುರುವಾಗಿದೆ. ಆ ಸಂಸ್ಕೃತಿ ಅಭಿಯಾನ ಆ ದಿಟ್ಟಕ್ಕೆ ಆ ಒಂದು ಮಟ್ಟಕ್ಕೆ ಹೋಗುವಂಥ ಕೆಲಸಕ್ಕೆ ನಾವೆಲ್ಲ ಸಹ ಸಾಕ್ಷ್ಯ ಅನ್ನುವಂಥ ಮಾತುಗಳಿಗೆ ಇಚ್ಛೆಪಡ್ತೀನಿ. ಕೊನೆಯದಾಗಿ ಈ ಜಗತ್ತಿನ ಅನೇಕ ಧರ್ಮಗಳಿವೆ. ಆ ಧರ್ಮಕ್ಕೊಂದೊಂದು ಕಲ್ಚರ್ ಇದೆ. ಆ ಎಲ್ಲ ಕಲ್ಚರ್ಗೆ ಒಟ್ಟಿಗೆ ಅನ್ನ ಹಾಕುವಂಥ ದೊಡ್ಡ ಕಲ್ಚರ್ ಅಗ್ರಿಕಲ್ಚರ್, ಅದು ಕೃಷಿಯಲ್ಲಿ. ಆದ ಕೃಷಿಕರಿಗೆ ಗೌರವ ಕೊಡುವ ಕೆಲಸ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಕಲ್ಚರ್, ಬಸವ ಕಲ್ಚರ್, ಬಸವ ಸಂಸ್ಕೃತಿ ಮಾತ್ರ. ಅಲ್ಲಿವರೆಗೆ ಅರ್ಥ ಕೆಲಸ ಮಾಡಿದ್ರು. ಹಾಗಾಗಿ ಬುದ್ಧ ಸಂಸ್ಕೃತಿಯನ್ನ
ಅಥವಾ ಯೇಸು ಸಂಸ್ಕೃತಿಯನ್ನು, ಮಹಾವೀರನ ಸಂಸ್ಕೃತಿಯನ್ನು, ಗುರುನಾನಕ ಸಂಸ್ಕೃತಿಯನ್ನು, ಮತ್ತೊಂದು ಧರ್ಮಗಳ ಸಂಸ್ಕೃತಿ, ಒಂದೊಂದು ಪರಂಪರೆಗೆ ಸೀಮಿತಗೊಂಡು ಆ ಎಲ್ಲ ಸಂಸ್ಕೃತಿಗಳನ್ನು ಪ್ರೀತಿಸುವಂಥ ಒಂದೇ ಒಂದು ಸಂಸ್ಕೃತಿ ಜಗತ್ತಿನಲ್ಲಿ, ಅದು ಕೇವಲ ಬಸವ ಸಂಸ್ಕೃತಿ ಮಾತ್ರ. ಅದಕ್ಕೆ ಸರ್ವಜ್ಞ ಈ ಜಲೆ ಅವಾಗ ವಶವಾಗುವುದೇನು ಅಂತ ಮಾತಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಜಗತ್ತು ಜಲೆ ಆ ಬಸವನ ವಶ ಆಗುತ್ತೆ. ಆಗ್ತಾನೆ ಹೇಳಿದ ರೀತಿಯಲ್ಲಿ ಖಂಡಿತವಾಗಿ ನಮ್ಮ ಹಿರಿಯರ ಇಚ್ಛಾಶಕ್ತಿ ಇದ್ದಿದ್ರೆ ಕರ್ನಾಡು ಅದು ಲಿಂಗದ ನಾಡು ಆಗ್ತಿತ್ತು, ಅದು ಬಸವ ನಾಡು ಆಗ್ತಿತ್ತು. ಇಚ್ಛಾಶಕ್ತಿ ಕೊರತೆಯನ್ನು ಕಳ್ಕೊಂಡು ನಮ್ಮ ಭಾರತದ ಇಚ್ಛಾಶಕ್ತಿ ಭಾರತ ಬಸವ ಭಾರತ ಆಗ್ತಿತ್ತು. ಆ ಭಾರತವನ್ನು ಕಳ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕರುನಾಡವನ್ನು ಬಸವನಾಡನ್ನಾಗಿ ಮಾಡುವಂಥ ಭಾರತವನ್ನು ಬಸವ ಭಾರತವನ್ನು ಮಾಡುವ ಬಸವ ಭಾರತದಲ್ಲಿ ಸಮಾನತೆ ಭಾರತ, ಎಲ್ಲನ್ನು ಅಪ್ಪಿಕೊಳ್ಳುವ ಭಾರತ. ಬಸವನಾಡು ಅಂತಂದರೆ ಎಲ್ಲ ಕಾಯಕ ಜೀವನಕ್ಕೆ ಸಮಾನತೆ ಕೊಡುವಂಥ ನಾಡು. ಆ ಕೆಲಸಕ್ಕೆ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಹಾಡಿ ಎನ್ನುವಂಥ ಮಾತನ್ನು ಈ ಸಂದರ್ಭ ತೋರಿಸ್ತಾ ಅಂತ ಅನೇಕ ಒಳ ವಿಚಾರಗಳನ್ನು ತೊಡೆದು ಹಾಕಿ ಮತ್ತೆ ಸಮಾನತೆಯನ್ನು ಮತ್ತೆ ಆತ್ಮವಿಶ್ವಾಸ ತುಂಬುವಂಥ ಹಿನ್ನೆಲೆಯೊಳಗೆ ಇವತ್ತು ಎಲ್ಲರನ್ನ ಹತ್ತಿಕೊಳ್ಳುವಂಥ ಪ್ರಯತ್ನಕ್ಕೆ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಬಾಗೇವಾಡಿ ನಾಂಗೇಳಿದೆ. ಇದು ಭಾಳ ಆಶ್ಚರ್ಯ ಆಯಿತು. ಎಲ್ಲ ಕಡೆ ಲಿಂಗಾಯತ ಚಳವಳಿ ಆದ ಸಂದರ್ಭದಲ್ಲಿ ಬಾಗೇವಾಡಿ ಒಳಗೆ ಆ ಲಿಂಗಾಯತರ ಕಾವು ಸ್ವಲ್ಪ ಕಡಿಮೆ ಆಗಿತ್ತು. ನಮ್ಗೆ ನೋವಾಗಿತ್ತು, ಏನಪ್ಪ ಈ ನೆಲದೊಳಗೆ ಕಾವು ಕಡಿಮೆ ಆಗ್ತಿದೆ ಅಂತೇಳಿ. ಬಸವ ವಿಜಾಪುರದಲ್ಲಿ ಆ ಕಾವು ಹೇಳ್ತೀವಿ, ನಮ್ಮ ಬಸವ ಜನರು ಕಾವು ಕಡಿಮೆ ನೋವಿತ್ತು. ಆದರೆ ಇವತ್ತು ಮತ್ತೆ 7-8 ವರ್ಷಗಳ ನಂತರದಲ್ಲಿ ನಾವು ಕಾವು ಕಡಿಮೆ ಆದಲ್ಲ, ನಾವು ನಿಜವಾದ ಬಸವ ಭಕ್ತರನ್ನು ಮತ್ತೊಮ್ಮೆ ಬಸವ ಮಾಡಿದ ಜನತೆ ನೀವು 2 ಸಾರಿ ತೋರಿಸ್ಕೊಟ್ಟಿದ್ರಿ. ನಮ್ಮ ಬಸವ ಸೇನೆಯ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಇದೆಲ್ಲ ಕಾರಣಕ್ಕೋಸ್ಕರವಾಗಿ ಆ ಕೆಲಸ ಸಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಹೇಳ್ತಾ ಅಂಥ ಪ್ರಯತ್ನಕ್ಕೆ ನಾವು ಎದುರಿಸೋ ಸಾಕ್ಷಿ ಆಗೋಣ. ಪೂಜ್ಯರ ನೇತೃತ್ವದೊಳಗೆ ಆ ಬಸವ ಸಮಾಜವನ್ನು ಕಟ್ಟುವ ಕೆಲಸಕ್ಕೆ ನಾವು 2 ಸಾರಿ ಕಂಕಣ ಬದ್ಧರಾಗಿ ದುಡಿಯೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣ ಮಾತು. ಜೈ ಹಿಂಗ, ಜೈ ಬಸವೇಶ್ವರ. ಪೂಜ್ಯ ಗುರುಗಳಿಗೆ ಶರಣಾರ್ಥಿಗಳಾಗಿರಿ. ಮೈಕ್ ವ್ಯವಸ್ಥೆ ಪ್ಲೀಸ್. ಸಾನ್ನಿಧ್ಯವನ್ನು ದಯಪಾಲಿಸಿದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಬೆಕ್ಕಿನಕಲ್ಮಠ ಶಿವಮೊಗ್ಗ ಪರಮ ಪೂಜ್ಯರು ಆಶೀರ್ವಚನ ದಯಪಾಲಿಸ್ತಾರೆ.